ಭೂಮಿ ಅಕ್ಕ, ಭೂಮಿ ಅಕ್ಕ, ಯಾರು? ಬಂದೆ ಬಂದೆ, ಒಂದು 5 ನಿಮಿಷ. ನಾನು ಪುಣ್ಯ. ಭೂಮಿ ಅಕ್ಕ, ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಏನು ಮಾಡ್ತಾ ಇದ್ದೀರಾ? ಆ ಬೀರ್ನಗಳ ಬಟ್ಟೆ ಎಲ್ಲನ ಆಗ್ಲೆಲ್ಲ ಅಲ್ಡಾವ್ ಕಣಮ್ಮ. ಅದಕ್ಕೆ ಮಡ್ಸಿಕ್ತಿದ್ದೆ. ನಮ್ಮ ರಂಜು ಎಸ್ತೈತಿ ಅಂತೇಳಿ, ನಮ್ಮ ರಂಜಾಕನೇ ಮಡ್ಸಿಕ್ಕುತ್ತೆ ಅಂತೇಳಿ ನಾನಿವತ್ತು ಫ್ರೀಯಾಗಿದ್ದೆ. ಅದಕ್ಕೆ ಎಲ್ಲ ಮಡಿಸಿ ನೀಟಾಗಿ ಇಕ್ತಿದ್ದೆ. ಏನು ಮಾಡೋಣ, ಹೆಂಗೆ ಮಾಡಿಸಿದ್ರು ಆಳ್ತಾವ ಅವು. ನಮ್ಮ ಮನೆಗೂ ಹಂಗೆ ತಗ, ನಮ್ಮ ಮನೆಗೂ ಹೆಂಗನ ಮಡ್ಸಿಕ್ಕು ಬೀರ್ನಕ್ಕೆ ಆಳುತ್ತೆ. ನಮ್ಮ ಮನೆಗಂತೂ ಅವರಿಬ್ಬರು, ನಮ್ಮ ಅಯ್ಯಪ್ಪನೂ ಅವ್ರು ನನ್ನ ಮೈದನ್ನ ಇಬ್ಬರು ಸೇರ್ಕೊಬಿಟ್ರೆ ಏನಿಲ್ಲ, ಬೀರ್ನಾಗೆಲ್ಲ ಅಲ್ಡಿ ಹಿಂಗೆ ಎಲ್ಲ ಬೀರ್ ತೆಗೆದ್ರೆ ದಬ 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 ಕೆಳಕ್ಕೆ ಬೀಳಂಗೆ ಮಾಡ್ತಾರೆ. ಹಂಗೆ ಮಾಡ್ತಾರೆ. ಏನು ಮಾಡೋದು, ಹೆಂಗೆ ಯಾ ಬಾಕ್ಸ್ಕೊಳಕ್ಕೆ ಇಕ್ಕಿದ್ರು ಹೆಂಗೆ ಹಂಗೆ ಇಕ್ಕಿದ್ರು ಎಲ್ಲ ಕಿತ್ತು ಅಳ್ತಾರೆ. ಬಾ ಪುಣ್ಯ, ಬಾ ಕೂತ್ಕೋ ಬಾ. ಏನಕ್ಕೆ ಬಂದಿದ್ದೆ? ನಾವು ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದೆ ಭೂಮಿ ಅಕ್ಕ. ಈಗ ನೋತು ಯಾರನ್ನೂ ಮಾತಾಡ್ಸಂಗಿಲ್ವಾ ಹಂಗಾದ್ರೆ? ನಮ್ಮನ್ನಾಗ್ಲೇಳು, ನನ್ನ ತಂಗಿನಾಗ್ಲಿ, ನಮ್ಮ ಮನೆಗಳವ್ರನ್ನ ಯಾರನ್ನೂ ಮಾತಾಡ್ಸಂಗಿಲ್ವಾ? ಮಾತಾಡಿಸ್ಲೇಳು, ಅದಕ್ಕೇನಂತೆ? ಮಾತಾಡ್ಸಿರೇನಾಗುತ್ತೆ? ಅದಕ್ಕೇನಾಗುತ್ತಮ್ಮ, ಮಾತಾಡಿಸ್ಲೇಳು ಬಿಡು. ಕುತ್ಕೊಳಕ್ಕ ಮಾತಾಡೋಣ, ಕುತ್ಕೊಳ್ಳಿ. ನಿನಗೆಲ್ಲ ಹೇಳ್ತೀನಿ ಅದೇನೋ ಎತ್ತ ಅಂತ ಹೇಳಿ, ಅದೇನು ನಡೀತು ಅಂತ ಹೇಳಿ. ಯಾರು ಹೇಳಿದ್ರು ಮಾತಾಡಿಸ್ಬೇಡ ಅಂತ? ಯಾರಕ್ಕ? ಆ ಮುತ್ತು ಅನ್ನೋಳು ನನ್ನ ತಂಗಿ. ನೆನ್ನೆ ಊರಿಂದ ಬಂದ್ವಿ. ಊರಿಂದ ಬಂದಿದ್ದ ತಕ್ಷಣ ಅಜ್ಜಿ ಇರಲಿಲ್ಲ. ಅಜ್ಜಿ ಐತೇನೋ ನೋಡ್ಕೊಂಬರಾಗಮ್ಮ, ಅಲ್ಲಿ ಭೂಮಿ ಅಕ್ಕರ ಮನೆ ಹತ್ರ ಆದರೂ ಇರುತ್ತೆ, ಹೋಗಿ ನೋಡ್ಕೊಂಬ ಕರೆದು ಬಾ ಅಂತ ಹೇಳಿದ್ವಿ. ಯಾಕಂದರೆ ಪಾಪಗಿನ್ನೂ ಸ್ನಾನ ಮಾಡಿಸಿರ್ಲಿಲ್ಲ. ಅಜ್ಜಿ ಎಲ್ಲ ಬೇರೆ ಕಡೆಗೆಲ್ಲ ಹೋಗಿತ್ತಂತೆ, ಅದನ್ನ ಕಾಲು ನೋಯ್ತೈತೆ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಕಣಮ್ಮ ಅಂತ ಹೇಳ್ತು. ನಮಗೆ ಗೊತ್ತಿಲ್ಲ, ಹೇಳಿಲ್ಲ ಮನೆಯಾಗ ಯಾರಿಗೂ. ಸುಮ್ಮನೆ ಹೋಗೈತೆ, ಆ ಭಾಗ್ಯ ಆಂಟಿ ಇತ್ತಂತೆ, ಆ ಭಾಗ್ಯ ಆಂಟಿನ ಕರ್ಕೊಂಡು ಹೋಗೈತಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬರೋಣವಾ ಅಂತ ಹೇಳಿ. ನಾನು ಅದಕ್ಕೇನೆ ಬಂದ, ಇನ್ನು ಪಾಪ ಸ್ನಾನ ಮಾಡಿಸಿಲ್ಲ ಅಂತ ಹೇಳಿ ಶಿವಾನಿ ಹಂಗಂದ್ಲು. ಅತ್ತೇನೂ ಯಾಕೋ ಮನ್ಕೊಂಡಿತ್ತು, ಯಾಕೋ ಕಾಲು ನೋವು ಮೊಣಕಾಲು ನೋವು ಅಂತೇಳಿ ಮನ್ಕೊಂಡಿತ್ತು. ಅದಕ್ಕೆ ಪುಣ್ಯಕ್ಕ ಸ್ನಾನ ಮಾಡಿಸ್ಬೇಕಾಗಿತ್ತು ಪಾಪಗೆ. ಅಜ್ಜಿ ಎಲ್ಲ ಹೋಯ್ತು, ಬರಲಿಲ್ಲ ಅಂತ. ಹೋಗಮ್ಮ, ಅಲ್ಲಿರ್ಬೇಕೇನೋ, ಕರೆದು ಬರೋಗಂತ ನಾನು ಕಳಿಸಿದ್ದೀನಿ. ನಿನ್ನ ಮಗ ಇದ್ದಂತೆ, ನೀವು ಇರಲಿಲ್ವಂತೆ, ಅಜ್ಜಿನೂ ಇಲ್ಲ. ಅದಕ್ಕೆ ಮಾತಾಡ್ಸೋದು ಅನ್ನೋತು ನನ್ನ ತಂಗಿನ ಮಂದಾರನ. ಅದಕ್ಕೇ ಅವಳು ಏನನ್ಬೇಕಂತೆ, ಬಂದ್ಬಿಟ್ಟು ನನ್ನ ತಂಗಿ ಅಲ್ಲಿ ಬರ್ತಾ ಇದ್ದಾಳೆ, ನೀನೇನ ಅವನು ಮಾತಾಡ್ಸಿದಿ ಅಂದರೆ ಗ್ರಾಚಾರ ನೆಟ್ಟಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಆ ಮುತ್ತು ಅನ್ನೋಳು. ಕಲ್ಲ ಬಿಡೀನಿ, ಅವಳೇನು ಹೇಳೋ ಅಧಿಕಾರ ಐತಂತೆ? ಜಾಡ್ಸ್ ಹೊಡೆದು ಬಿಡ್ತೀನಿ, ನನ್ನ ಮುಂದೆ ಏನೋ ಹೇಳಿದ್ರೆ ಜಾಡ್ಸ್ ಹೊಡೆದು ಬಿಡ್ತಿದ್ದೆ. ಮೊನ್ನೆ ಇನ್ನೂ ಸರಿಯಾಗಿ 4 ತೀಡ್ದಿನ ಕಣೆ ಪುಣ್ಯ, ಸರಿಯಾಗಿ ಇಟ್ಕೊಂಡು ನಿನ್ಗೇನೇ ಬೇಕೋ ನನ್ನ ಮಗನ ಸುದ್ದಿ ನೀನು ಯಾಕೆ ಬರೋದು ಅಂತೇಳಿ 4 ತೀಡ್ದಿನ ಮೊನ್ನೆ ಇನ್ನೂ. ನನ್ನ ಮಗನ ಸುದ್ದಿಗೆ ನೀನು ಬರ್ಕೊಡ್ದು, ನನ್ನ ಮಗನ ಸವಾಸಕ್ಕೆ ನೀನು ಬರ್ಕೊಡ್ದು ಅಂತೇಳಿ 4 ತೀಡ್ದಿನ ಇಟ್ಕೊಂಡು. ಅವಳು ಯಾಕೆ ಮಾತಾಡಬೇಕು, ಅವಳು ಯಾಕೆ ಬರ್ಬೇಕಂತೆ, ಅವಳಿಗೆ ಏನು ಅಧಿಕಾರ ಐತಂತೆ? ಅದೇನು ಅಧಿಕಾರ ಐತೋ ಏನೋ ಗೊತ್ತಿಲ್ಲ. ಅವನು ನಾನು ಇಷ್ಟಪಡ್ತೀರ ಹುಡುಗ, ನೀನು ಮಾತಾಡ್ಸಂಗಿಲ್ಲ ಅಂತ ಹೇಳಿ ಏನಂಗೆ ಬಂದು ಜಗಳ ಮಾಡ್ತಾ ಇದ್ದಾಳೆ. ಇಷ್ಟಪಟ್ಟರೆ ಏನಂತೆ, ಮಾತಾಡ್ಸೋದಕ್ಕೂ ಅದಕ್ಕೂ ಏನಕ್ಕ ಸಂಬಂಧ? ಅವಳು ಅಷ್ಟೊಂದೆಲ್ಲ ಅಧಿಕಾರ ಚಲಾಯಿಸ್ತಾಳಲ್ಲ ನಿನ್ನ ಮಗನ ಮೇಲೆ. ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೊಬೇಡ, ಮಾತಾಡ್ಸಕ್ಕೆ ಹೇಳು. ಈಗ ನಾನೇ ನಿನ್ನ ಹತ್ರ ಬರೋಣ ಅಂದ್ಕೊಂಡೆ. ನಾವು ಮಂದಾರನ ನಮ್ಮ ನೂತಿಗೆ ಮದುವೆ ಮಾಡ್ಕೋಬೇಕಂತ ಇದ್ದೀವಿ. ಮದುವೆ ಮಾಡಿಬಿಡೋಣ. ಯಾವಳು ಏನು ಮಾಡಿದ್ರು ತಲೆ ಕೆಡಿಸ್ಕೊಂಬದು ಬೇಡ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗೆ ಮಾಡಿಬಿಡ್ಬೇಕು. ನನ್ನ ಮಗನೂ ಒಳ್ಳೆಯವನು, ನೋಡಿದ್ಯಾ ನೀನು ಅವನು ಎಂಥವನು ಅಂತ ಹೇಳ್ದಂಗೆ ಕೇಳ್ತಾನೆ. ನನ್ನ ಮಾತಾಗ್ಲೇಳು, ನಮ್ಮ ರಂಜು ಮಾತಾಗ್ಲೇಳು, ಯಾರ ಮಾತು ಮೀರಲ್ಲ, ತುಂಬ ಒಳ್ಳೆಯವನು. ನಾನೀಗ ಏನು ಕೇಳಕ್ಕೆ ನಾನೇ ನಿನ್ನ ಹತ್ರ ಮಾತಾಡೋಕ್ಕೆ ಬರೋಣ ಅಂದ್ಕೊಂಡೆ. ವಶಿತಗಾದರೂ ಫೋನ್ ಮಾಡ್ಸೋಣ ನಿಮ್ಮ ಅಮ್ಮ ಇಂತಕ್ಕೆ ಹೋಗಿ ಅಂದ್ಕೊಂಡೆ. ನೆನ್ನೆ ಸ್ವಲ್ಪ ಏನೋ ಕೆಲಸ ಇತ್ತು, ಇಬ್ಬರು ಹೋದ್ವಿ, ನಾನು ರಂಜು ಏನೋ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗಿ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ನೋಡು, ಮಂದಾರನ ನಾವೆಲ್ಲ ಮದುವೆ ಮಾಡ್ಕೊಂತೀವಿ, ಇಲ್ಲೇ ಇರ್ತಾಳೆ. ನೀನು ಇಲ್ಲೇ ಇರ್ತೀಯ, ಅಕ್ಕಯ್ಯ ಏನಾದರೂ ಕಷ್ಟ ಸುಖ ಆದ್ರೆ ನೋಡ್ಕೊಂಬಕ್ಕೂ ಅದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾವೆಲ್ಲ ಮದುವೆ ಮಾಡ್ಕೊಂತೀವಿ ಮಂದಾರನ. ತಲೆ ಕೆಡಿಸ್ಕೊಬೇಡ. ಅವಳು ಇದ್ರಿಗೆ ಇನ್ನೂ ಜೋರ ಮಾತಾಡೋಕ್ಕೆ ಹೇಳು. ನಾನೇ ಹೇಳ್ತೀನಿ, ನೀನೇ ಕಣಮ್ಮ ನಮ್ಮ ಮನೆ ಸೊಸೆ ಅಂತ ಹೇಳ್ತೀನಿ ಅಷ್ಟೇ. ಅವಳು ಏನಾರ ಮಾತಾಡಲಿ ಅವಾಗ ಹೇಳ್ತೀನಿ ನಮ್ಮ ಸವಾಸಕ್ಕೆ ಏನಾದ್ರು. ನನ್ನ ಮೊನ್ನೆ ಇನ್ನೂ ಗ್ರಾಚಾರ ಬಿಡಿಸಿದ್ದೀನಿ, ಅವಳು ಯಾಕೆ ಬಂದು ಹೇಳಬೇಕು? ಏನಾಯಿತು ಭೂಮಿ? ಅಲ್ಲ ನೋಡು ರಂಜಕ್ಕ, ನಾನು ಮೊನ್ನೆ ಇನ್ನೂ ಗ್ರಾಚಾರ ಬಿಡಿಸಿದ್ದೀನಿ ಅವಳಿಗೆ. ನನ್ನ ಮಗನ ಮಾತಾಡಿಸ್ಬೇಡ ಅಂತೇಳಿ ಹೇಳಿದ್ರು ಅವಳು ಎಂಥ ಕೆಲಸ ಮಾಡಿದಾಳೆ ಅಲ್ಲೋಪರ್. ಇವಳು ಮಂದಾರ ಮಾತಾಡ್ಸಿದ್ರೆ ಇವಳು ತಂಗಿ ನನ್ನ ಮಗನ ನೀನು ಮಾತಾಡಿಸ್ಬೇಡ, ನಾನು ಇಷ್ಟಪಡ್ತಾ ಇದ್ದೀನಿ ಅಂದ್ಲಂತೆ. ಅವಳಿಗೇನು ಅಧಿಕಾರ ಐತೆ ಇಷ್ಟಪಡೋಕ್ಕೆ? ಅವಳಿಗೇನೈತೆ ಅಂತ ನೀನು ಮಾತಾಡಿಸ್ಕೊಡ್ದು ಅಂತ ಅಂದ್ಲಂತೆ. ಅಲ್ಲ ನಾವೇ ಹೇಳಿಲ್ಲ ಅಂದಮೇಲೆ ಅವಳು ಯಾಕೆ ಹೇಳ್ಬೇಕು? ಅವಳು ಎಷ್ಟಿರಬೇಕು? ಅದಕ್ಕೆ ಮತ್ತೆ ಎಲ್ಲಿ ಬೇರೆ ನಮ್ಮಮ್ಮರು ಹೆಂಗೋ ಸುಮ್ಮನೆ ಇರ್ತಾರೆ, ಬೇರೆಯವ್ರಿಗೆ ಬರೋದು ಅಂತ ನಾನು ಹೇಳಿದ್ದೀನಿ ಇವನಿಗೆ. ಅವಳನ್ನೇನಾನು ಮಾತಾಡ್ಸಿದಿ ಅಂದ್ರೆ ಸರಿ ಹೋಗೋದಿಲ್ಲ ಅಂತ. ಹಂಗೆ ಮಾಡೋಣ ಸುಮ್ಮನೆ. ಈಗ ನೂತು ಎಂಥವನಂತ ಗೊತ್ತು, ನೀವೆಂಥವ್ರು ಅನ್ನೋದು ಗೊತ್ತು. ನನ್ನ ತಂಗಿ ನಮ್ಮಮ್ಮಂಗೆ ಹೇಳ್ಬಿಟ್ಟು ನಮ್ಮ ಅಮ್ಮ ಅಂತ ಮಾತಾಡಿ ಇಲ್ಲಿಗೆ ಮದುವೆ ಮಾಡಿಸ್ತೀನಿ. ಅವಳು ಕಣ್ಣಿದ್ರೆ ಮದುವೆ ಆಗಿಬ್ರು ಚೆನ್ನಾಗಿರ್ಬೇಕು. ಅವಳೇನೋ ತಿಳ್ಕೊಬಿಟ್ಟವಳೆ ಸುಮ್ಮನೆ. ಅಷ್ಟು ಅವಳ ಹತ್ರ ಏನು ಮಾತಾಡೋದೇ ಬೇಡ, ನಮ್ಗೆ ಮಾತಾಡೋ ಏನಾಗೋದೇನೈತೆ? ಸುಮ್ಮನೆ ಅವಳನ್ನು ನಾವು ಮದುವೆ ಮಾಡಿಬಿಡೋದು ಒಳ್ಳೇದು. ಸುಮ್ಮನೆ ಅವಳು ಶಾಕ್ ಆಗಬೇಕು, ಇದೇನಪ್ಪ ಮದುವೆ ಆಗಿ ಹಿಂಗೆ ಇದ್ದಾರೆ ಇವರು ಅಂತೇಳಿ ಶಾಕ್ ಆಗಬೇಕು ಅಷ್ಟೇ. ಅವಳಿಗೆ ಸವಾಸ ಅಲ್ಲ, ಸುಮ್ಮನಿದ್ದು ಬಿಡ್ರಿ. ಈಗ ನೋತು ಒಳ್ಳೆ ನೀವು ಹೇಳ್ದಂಗೆ ಕೇಳ್ತಾನಲ್ಲ ಅಷ್ಟೇ ಸಾಕು. ಮಗ ಅಂದರೆ ನಾನು ಹೇಳಿರೋ ಮಾತು ಮೀರಲ್ಲ ಕಣಮ್ಮ.
ಅವನು ಯಾವಾಗಲೂ ಅಷ್ಟೇ ಮಾತಾಡಿಸ್ಬೇಡ ಕಣಪ್ಪ ಅಂದರೆ ಮಾತಾಡ್ಸಲ್ಲ. ಅವನ್ನ ಮೊನ್ನೆ ಅದನ್ನೇ ಹೇಳಿದ್, ನೀನು ಮಾತಾಡಿಸ್ಬೇಡ ನಮ್ಮ ಅಮ್ಮ ಬೈತೈತೆ ಅಂತ ಹೇಳಿದ್ರು ಅವಳೇ ನನಗೆ ಹಿಂದೆ ಬಿದ್ದವಳೆ. ನನ್ನ ಮಗನ ಹಿಂದೆ. ನನ್ನ ಮಗ ಸೆನಕ್ಕಿರೋದು ನೋಡೇ ಬಿಟ್ಟಿಲ್ಲ ಅವನು. ನಮ್ಮ ನೂತಿಗೆ ಮಂದಾರ ಚೆನ್ನಾಗಿರುತ್ತೆ, ಜೋಡಿ ಮಾತ್ರ ಸಖತ್ತಾಗಿರುತ್ತೆ. ಸುಮ್ಮನೆ ಮದುವೆ ಮಾಡ್ಕೊಬಿಡ್ತೀವಿ ನಾವು. ನೀವು ಬೇರೆ ಕಡೆಗೆ ಎಲ್ಲೂ ಕೊಡಬೇಡ್ರಿ, ನಾವು ವರ್ಷಿತ್ ಅಂತ ಮಾತಾಡ್ತೀವಿ. ನಿಮ್ಮ ಮನೆಗೆ ಹೋಗಿ ಅಲ್ಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಂತ ಮಾತಾಡ್ಕೊಂಡು ನಿಮ್ಮ ಮನೆಗೆ ಹೋಗಿ ಹೆಣ್ಣು ಕೇಳಕ್ಕೆ ಹೋಗ್ತೀವಿ, ಸರಿನಾ? ಹೆಣ್ಣು ಕೇಳಕ್ಕೆ ಹೋಗಿ ಮಾತಾಡಿಸ್ಕೊಂಡು ಬರ್ತೀವಿ ಕಣ್ಪುಣ್ಯ. ನಾನು ಹೇಳಿರ್ತೀನಿ ಅಮ್ಮ ಅಂತ ಫೋನ್ ಮಾಡಿ, ನೀವು ಹೋಗ್ರಿ, ನೀವು ಹೋಗ್ಬಿಟ್ಟು ಮಾತಾಡ್ಕೊಂಡು ಮಾತುಕತೆ ಮಾಡಿ ಮಾಡೋಣ ಮದುವೆನ. ನೂತು ನನ್ನ ತಂಗಿನ ಮದುವೆ ಆಗ್ತೀನಪ್ಪ ಮಂದಾರನ್ನ. ಅಂದೇನಿಲ್ಲ ಅಕ್ಕ, ನಮ್ಮ ಅಮ್ಮ ಇರು ಹೆಂಗೆ ಹೇಳ್ತಾರೆ ಹಂಗೆ ನಾನು ಯಾವತ್ತೂ ನಾನು ಹಂಗೆ ಹೇಳೋದು. ನಮ್ಮ ಅಮ್ಮ ಇರೋ ಇಂಥ ಹುಡ್ಗಿನ ನೀನು ಮದುವೆ ಆಗಪ್ಪ ಅಂತಂದರೆ ಆ ಹುಡ್ಗಿನ ನಾನು ಮದುವೆ ಆಗ್ತೀನಿ ಅಷ್ಟೇ. ನಂದೇನು ಬೇರೆ ಏನೂ ಇಲ್ಲ, ಬೇರೆ ಏನು ಸಮಸ್ಯೆ ಇಲ್ಲ. ನನಗೆ ಕಣಮ್ಮ, ನಾವು ಹೇಳಿದ್ವಲ್ಲ ಈಗ ಅವನು ಯಾವತ್ತೂ ಅಷ್ಟೇ ನಮ್ಮ ಮಾತು ಮೀರಲ್ಲ. ಈಗಳಪ್ಪ ನಾವು ನೋಡಿರೋ ಹುಡುಗಿ ನೀನು ಮದುವೆ ಆಗಬೇಕು, ಉಚ್ಕಟ್ಟ ಮನೆಯಾಗ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಹೇಳಿದೀವಿ. ಕೆಲಸಕ್ಕೊಂದು ಇವಾಗ ಒಳ್ಳೆ ಕೆಲಸ ನೋಡ್ಕೊಂಡು ಹೋಗ್ತಾನೆ. ನಾವಿರೋನೊಬ್ಬ ಮಗ ಬೇರೆ ಕಡೆಗೆ ಎಲ್ಲಿ ಈಗ ಈ ದಿವಸ ಅಂತ ಓದ್ಕೊಳಲ್ಲೂ ಇಲ್ಲೂ ಇದ್ದ, ಬೆಂಗಳೂರು ಸೇರಿಸಿದ್ವಿ. ಅದಕ್ಕೆ ಈಗ ಇರೋನೊಬ್ಬ ದೊಡ್ಡಪ್ಪ ಅಂತೂ ಸಿಟ್ಟಾಗುತ್ತೆ. ಅಲ್ಲಿ ಇಲ್ಲಿ ಕಳಿಸ್ಬೇಡ್ರಿ, ಇರೋನೊಬ್ಬ ಇಲ್ಲೇ ಇರಲಿ ಹೇಳು, ನಮ್ಮ ಕಣ್ಣು ಮುಂದೆ ದುಡಿಲಿ ಹೇಳು. ನಾವು ದುಡಿತೀವಿ, ನಾವು 4 ಜನ ದುಡಿತೇವೆ. ಗಳಮ್ಮ ಭೂಮಿ ನೀನು ದುಡಿತೀಯ, ನಿನ್ನ ಗಂಡು ದುಡಿತಾನೆ, ನಾನು ದುಡಿತೀನಿ. ಮೂವರು ನಮ್ಮಮ್ಮ ಹೊಲ್ದಾಗೆ ನೋಡ್ಕೊಂಬುತ್ತೆ. ತೋಟ ಕಟ್ಟಿದ್ದೀವಿ, ಹೊಲ್ದಕ್ಕೆ ಹೋಗ್ತಾರೆ. ರಂಜನು ನಮ್ಮ ಅತ್ತೆ ಹೊಲ್ದಕ್ಕೆ ಹೋಗ್ತಾರೆ. ಇಬ್ರು ಹೊಲ ಎಲ್ಲ ನೋಡ್ಕೊಂಡು ನೀನು ತೋಟ ಬತ್ತೈತೆ. ನಾವು 3 ದುಡಿಯೋದು ಅವನಿಗೆ ಆಗ್ಲೇಳು. ನಾನು ದುಡ್ದಿರೋದು ಖರ್ಚಾದರೂ ನಿಮ್ದು ಉಳಿಸ್ಕೊಳ್ರಿ ಅಂತಾಗ ಮನೆಗೆ ನಾವೇನೂ ತರಲ್ಲ ಪುಣ್ಯ, ನಾವೇನೂ ತರಲ್ಲ ಮನೆಗೆ. ತರಕಾರಿ ಆಗ್ಲೇಳು, ಸೊಪ್ಪು ಏನೂ ತರಲ್ಲ. ಒಂದು ಹಬ್ಬ ಬರಲೇಳು, ಬಟ್ಟೆಯಿಂದ ಹಿಡಿದು ಮನೆಯ ರೇಷನ್ನು ತರಕಾರಿ ಎಲ್ಲ ಅವ್ರು ನೋಡ್ಕೊಂತಾರೆ. ನಮ್ಮ ದುಡ್ಡ ನನ್ನ ಮಗನಿಗಾಗಿ ನಾವು ಉಳಿಸ್ತೀವಿ ಅಷ್ಟೇ. ನಂತರ ತುಂಬ ಚೆನ್ನಾಗಿದ್ದಾಳೆ, ನನಗೇನೋ ತುಂಬ ಇಷ್ಟ ಆದ್ಲು. ನನಗೆ ನೆನ್ನೆ ಬಂದು ಮಾತಾಡ್ಸೋದು ನಾನು ನೋಡಿರಲಿಲ್ಲ. ಚೆನ್ನಾಗಿದ್ದಾಳೆ, ನನಗೇನೋ ಇಷ್ಟನೇ. ನಮ್ಮಪ್ಪ ನಮ್ಮಮ್ಮ ಒಪ್ಪಿದ್ರೆ ಖಂಡಿತ ಮದುವೆ ಆಗ್ತೀನಿ ಪುಣ್ಯಕ್ಕ. ಅಷ್ಟೇ. ಅವಳು ನೆನ್ನೆ ಜೋರು ಮಾಡಿದ್ಲು ಕಣೋ, ಬಂದು ಹೆಂಗೆ ಜೋರು ಮಾಡಿದ್ಲು ಗೊತ್ತಾ? ನಮ್ಮ ಮಂದಾರದ ಮೇಲೆ ನಾನು ಇಷ್ಟಪಡ್ತಾ ಇರೋ ಹುಡುಗ ನೀನು ಯಾಕೆ ಮಾತಾಡಿಸ್ದೆ, ನೀನು ಮಾತಾಡಿಸ್ಕೊಡ್ದು, ನೀನು ಮಾತಾಡ್ಸಂಗಿಲ್ಲ ಅಂತ ಅಂದ್ಲು. ನಾನು ಸರಿಯಾಗಿ ಹೋಗಿ ಕಳಿಸ್ದೆ. ಬಾರೆ ಭೂಮಿ ಹಾಕೊಂಡು ಮುಂದೆ ಹೇಳು ಅಂತ ಅಂದೆ. ಅವಾಗ ಹೇಳ್ದೆ, ಏನು ಹೇಳ್ತೀನಿ ಹಂಗೆ ಹಿಂಗೆ ನೀನು ಮಾತಾಡಿಸ್ಕೊಡ್ದು. ನೀನಾದರೆ ಸುಮ್ಮನಿರ್ತೀಯಾ? ನಾನು ಇಷ್ಟಪಡೋ ಹುಡುಗನ್ನ ಬೇರೆ ಹುಡುಗಿ ಯಾರಾದರೂ ಮಾತಾಡ್ಸಿದ್ರೆ ಏನು ಇಲ್ಲ ಅಂದ್ರೂ ಅನುಮಾನ ಬರುತ್ತೆ. ಹಂಗೆ ಹಿಂಗೆ ಅಂತೇಳಿ ಎಷ್ಟು ಜೋರು ಮಾಡಿದ್ಲು. ಎಷ್ಟು ಹೇಳಿದ್ವಿ, ಎಷ್ಟು ಹೇಳಿದ್ರು ಹಂಗೆ ಎಷ್ಟು ಜೋರು ಮಾಡೋಕೆ ಬಾಯ್ ಮಾಡ್ಕೊಂಡು ನೋಡು, ಹಂಗೆ ಮಾಡ್ತೀನಿ ಹಿಂಗೆ ಮಾಡಿ ಹೋಗಿ ಅದೇನು ಮಾಡ್ಕಿಲ್ಲ ಸುಮ್ಮನೆ ನಿನ್ನ ಬುಲ್ಡೆ ಬಿಡಬೇಡ ಇಲ್ಲಿ ಅಂತೇಳಿ ಸರಿಯಾಗಿ ಹೇಳಿ ಕಳಿಸ್ತಿ. ಇಲ್ಲೇನ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ನಿನ್ನ ಪಾಡಿಗೆ ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ ಅಂತ ಹೇಳಿದ್ದೀನಿ ಅಷ್ಟೇ. ಹಂಗೆ ಮಗ ಕೊಡ್ದಂಗೆ ಹೇಳಿ ಕಳಿಸ್ಬೇಕು. ಈಗ ಅವಳ ಮುಂದೆನೇ ಹೇಳ್ತೀನಿ ತಡಿ, ನೀನೇ ಕಡಮ್ಮ ನಮ್ಮ ಮನೆ ಸೊಸೆ ಅಂತೇಳಿ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪ ನಿಮ್ಮ ಮತ್ತೆ ಮಾತಾಡು, ನಾವು ಮಾತಾಡಿ ಈಗ ಮದುವೆ ಮಾಡ್ಕೊಳಕ್ಕಾಗುತ್ತೆ. ಈಗ ನಾವಿರೋ ನಮ್ಮ ಮಗನಿಗೆ ನಾವೇನು ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ನಾವು ಕುಡಿಬೇಕು. ಈಗ ನೋಡಿದ್ಯಲ್ಲ ನಾವು ಎಂಥವ್ರಂತ ನೀನೇ ನೋಡಿದ್ಯಾ. ನಾವು ಯಾರೊಬ್ರು ಕೂಡ ಜಗಳಕ್ಕೆ ಹೋದಾರಲ್ಲ, ಏನಿಲ್ಲ. ಈಗ ನಾನು ಅವಾಗ ರಂಜು ನಾವು ಅವಾಗ ಹೊರಗಿತ್ತೇರಿ ಹಿಂಗೆ ಜಗಳ ಫಸ್ಟಿಗೆ ಮದುವೆ ಆದಾಗ ಹೊಸ ಪುತ್ತದಾಗ ಹೆಂಗೆ ಜಗಳ ಆಡಿದ್ವಿ ಅಷ್ಟೇ. ಆಮೇಲೆ ಅವರು ಬುದ್ಧಿ ಕಲ್ತ್ಕೊಂಡ್ರು. ಅವ್ರ ಪಾಡಿಗೆ ಅವ್ರ ಗಂಡ ಹೆಂಡತಿ ಅವರು ಮನೆಯಾಗ ಇದ್ದಾರೆ. ನಾವೀಗ ಒಂದೇ ಮನೆಯಾಗಿದ್ರು ನಾವು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಬರುತ್ತೆ ಸಣ್ಣ ಪುಟ್ಟವು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಅವನ್ನೆಲ್ಲನ ತಿದ್ಕೊಂಡು ಹೋಗ್ತಾ ಇದ್ದೀವಿ. ನಂತರ ಮದುವೆ ಮಾಡ್ಕೊಂಡು ನಮ್ಮ ಮನೆ ಹಾಳು ಮಾಡ್ಕೊಂಬಕ್ಕಾಗುತ್ತೆ. ಅವಳನ್ನ ರೊಕ್ಕನ ನಾನು ಕಣ್ಣಾರೆ ನೋಡಿದ್ದೀನಿ ಕಣಮ್ಮ. ಅವ್ರ ಅಮ್ಮಗೆ ಹೇಳಕ್ಕೆ ಹೋಯ್ತಿಕೆ, ಅವ್ರ ಅಮ್ಮ ಏನಂದ್ಲು, ನೀನು ನನ್ನ ಮಗಳ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ಬೇಡ, ನೀನು ಹಿಂಗೆ ಹೇಳಿದೆ ನನ್ನ ಮಗಳ ಬಗ್ಗೆ. ನನ್ನ ಮಗಳು ಅಂತವಳಲ್ಲ, ನನ್ನ ಮಗಳ ಬಗ್ಗೆ ನೀನು ಹಂಗೆಲ್ಲ ಮಾತಾಡಬೇಡ ಅಂತೇಳಿ ಅವ್ರ ಅಮ್ಮಯ್ಯ ಎಷ್ಟು ಜೋರು ಮಾಡಿದ್ಲು. ಎಷ್ಟು ಜೋರು ಮಾಡಿದ್ಲು ಅಂದ್ರೆ ಅಷ್ಟು ಜೋರು ಮಾಡಿದ್ಲು ಅವ್ರ ಅಮ್ಮಯ್ಯ. ಅಪ್ಪ ನನಗೆ ಯಾಕನ ಹೇಳಕ್ಕೆ ಹೋದ್ನಪ್ಪ ಅಮ್ಮಂಗಾಯ್ತು. ಹಂಗೆ ಬೈಸ್ಕೊಂಬಂದೆ ಕಣಮ್ಮ ನಾನು ಹೇಳಕ್ಕೆ ಹೋಗಿ. ನನ್ನ ಮಗಳ ಬಗ್ಗೆ ನೀನು ಹೆಂಗೆ ಹೇಳಿದೆ, ನನ್ನ ಮಗಳು ಅಂತವಳಲ್ಲ ಅಂತೇಳಿ ಹೆಂಗೆ ಬಾಯಿ ಬಂದಂಗೆ ಬೈಸ್ಕೊಂಬಂದಿದ್ದೀನಿ. ಅದಕ್ಕೇ ನಾನು ಇಪ್ಪಟ್ಟು ಯಾರಿಗೂ ಯಾತಿ ಹೇಳಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಬಿಟ್ಟೆ. ನಾನು ಅವ್ರ ಅಕ್ಕರನ್ನೆಲ್ಲ ನೋಡಿದ್ಮೇಲೆ ಅವಳು ನಿನ್ನೆ ಯಾಕೆ ಮದುವೆ ಮಾಡ್ಕೊಂಬಕ್ಕೆ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ನಿನ್ನೆ ಬೈದಿರೋದನ್ನ ನಾನು ಬಂದು ಭೂಮಿ ಅಕ್ಕ ಹತ್ರ ಹೇಳಿದೆ. ಅದಕ್ಕೆ ನಿನ್ನ ತಂಗಿನ ಕೊಡ್ಸಮ್ಮ, ನನ್ನ ಮಗನಿಗೆ ನೂತುಗೆ ತುಂಬ ಚೆನ್ನಾಗಿರುತ್ತೆ ಜೋಡಿ ಕೊಡಿಸು ಅಂತೇಳಿ ಹೇಳ್ತು. ಅದಕ್ಕೇ ನಾನು ಅಪ್ಪನ ಹತ್ರ ಮಾತಾಡಿ ನಮ್ಮ ಮಂದಾರನ್ನ ನೂತುಗೆ ಕೊಡಿಸ್ತೀನಿ. ಯಾಕಂದರೆ ನೂತು ತುಂಬ ಒಳ್ಳೆ ಹುಡುಗ, ಇವರು ಹಂಗೆ ತುಂಬ ಒಳ್ಳೆಯವರು. ಇವರು ಮನೆಯಾಗ ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ರಂಜು ಅಕ್ಕ ಆಗಲಿ ರಾಕಿ ಅಣ್ಣ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ಸಂತೋಷವಾಗಿ ತೋಟ ಮಾಡಿದ್ದಾರೆ. 2 ಎಕರೆ ಜಮೀನು ತೊಗೊಂಡ್ರು. ಇವಾಗ ಮನೆಗೆಲ್ಲ ಏನು ಖರ್ಚಿದ್ರು ಇವ್ರು ರಂಜು ಅಕ್ಕನ ಗಂಡ ಇಬ್ಬರು ನೋಡ್ಕೊತಾರೆ. ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇವ್ರು ದುಡ್ದಿರೋದ ಇವರಿಬ್ರದ್ದು ಗೌರ್ಮೆಂಟ್ ಅಪಾಯಿಂಟು, ಇವರಿಬ್ರು ದುಡ್ದಿರೋದೆಲ್ಲ ಉಳಿಸ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಇರೋನೊಬ್ಬ ಮಗನಿಗೆ ಎಲ್ಲನ ಮಾಡಿದ್ದಾರೆ ಜೀವನಕ್ಕೆ. ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಮನೆಯಾಗ ಹೊಂದಾಣಿಕೆಯಿಂದ ಇದ್ದಾರೆ, ಅದು ಮೇಯ್ನು. ಆಸ್ತಿ ಎಲ್ಲ ಮುಖ್ಯ ಅಲ್ಲ. ಅದಕ್ಕೋಸ್ಕರ ನನ್ನ ತಂಗಿನ ಕೊಡಮ್ಮ ಅಂತೇಳಿ ನಮ್ಮ ಅಮ್ಮಂಗೆ ಹೇಳ್ತೀನಿ. ನಮ್ಮ ಅಮ್ಮಂಗೆ ಹೇಳಿ ಮಾತಾಡಿ ನನ್ನ ತಂಗಿನ ಇಲ್ಲಿ ಕೊಡಿಸಿ ಮದುವೆ ಮಾಡಿಸ್ತೀನಿ.
ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.